ಮೋದಿ ಸಂದೇಶ ಬೆನ್ನಲ್ಲೇ ದೆಹಲಿಯಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ತೈಲ ಬಳಕೆ ಮಿತಿಗೆ ದೆಹಲಿಯ ಸರ್ಕಾರ ಮುಂದಾಗಿದೆ. ಜನರಿಗೆ ದೆಹಲಿ ಸಿಎಂ ಮಹತ್ವದ ಸಂದೇಶವನ್ನು ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಸರ್ಕಾರ ಬ್ರೇಕ್ ಹಾಕಿದೆ. ಮುಂದಿನ 3 ತಿಂಗಳು ಯಾವುದೇ ಕಾರ್ಯಕ್ರಮ ಇಲ್ಲ. ಹೆಚ್ಚಿನ ಮಟ್ಟದಲ್ಲಿ ಮೆಟ್ರೋ ಟ್ರೈನ್ ಬಳಕೆಗೆ ಸಲಹೆಯನ್ನು ನೀಡಲಾಗಿದೆ. ಖಾಸಗಿ ಕಂಪನಿಗಳಲ್ಲಿ ವಾರಕ್ಕೆ 2 ದಿನ ವರ್ಕ್ ಫ್ರಂ ಹೋಮ್ ಹಾಗೂ ಶೇಕಡ 20% ಪೆಟ್ರೋಲ್ ಭತ್ಯೆ ಕಡಿತದ ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ. ಅಲ್ಲದೆ ಅಧಿಕಾರಿಗಳ ವಿದೇಶಿ ಪ್ರವಾಸಕ್ಕೆ ಬ್ರೇಕ್ ಹಾಕಿ ದೆಹಲಿ ಸಿಎಂ ರೇಖಾ ಗುಪ್ತಾ ಆದೇಶವನ್ನು ಹೊರಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ನಿಯಮಿತವಾಗಿ ಬಳಕೆ ಮಾಡಿ ಎಂಬ ಪ್ರಧಾನಿ ಮನವಿ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬೇರೆ ಯಾವ ರಾಜ್ಯದಲ್ಲಿ ಏನ್ ಮಾಡ್ತಾರೆ ನೋಡೋಣ, ನಮ್ಮ ರಾಜ್ಯದಲ್ಲಿ ನಂತರ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು. ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ. ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅದು ತಾತ್ಕಾಲಿಕ ಆಗ್ತದೆ. ಮತ್ತು ಇವರು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ. ಅದ್ರ ಬದಲು ಈಗ ಬೇರೆ ದೇಶಗಳ ಜೊತೆ ನೀವು ಮಾತಾಡಿ, ಈಗ ಬೇರೆ ದೇಶಗಳು ಜೊತೆ ಮಾತಾಡಿ ಅವ್ರ ಒಂದು ನಿಧಾನವಶ ಇದಕ್ಕೆ ಬರೋದು, ಕಾನ್ಸಿಯಸ್ ಬರೋದು. ಇನ್ನು ನೀಟ್ ಪರೀಕ್ಷೆಯಲ್ಲಿ ನಡೆದಿರೋ ಅಕ್ರಮದ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆ ಸರಿಯಾಗಿ ಮಾಡಿಲ್ಲ. ನೀಟ್ ಪರೀಕ್ಷೆ ರದ್ದತಿಯಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ನಮ್ಮಲ್ಲಿ ನಾವು ಸಿಇಟಿ ಪರೀಕ್ಷೆ ಸರಿಯಾಗಿ ಮಾಡಿದ್ದೇವೆ ಅಂತ ಹೇಳಿದರು. ಸಿಇಟಿ ನಾವು ಮಾಡಿದ್ದು, ಅವರು ನೀಟ್ ಅಂತ ಮಾಡಿದ್ರು. ಅದನ್ನು ಸರಿಯಾಗಿ ಮಾಡದೆ ಹೋದರೆ ಈಗ ಪಾಪ ಓದಿರತಕ್ಕಂಥ ಪರೀಕ್ಷೆ ಬರೆದಿದ್ದವು ಅವೆಲ್ಲ ಏನಾಗಬೇಕು ಅವ್ರ ಕತೆ. ಸಿಇಟಿ ನಾವು ಮಾಡಿದ್ದು, ಅವರು ನೀಟ್ ಅಂತ ಮಾಡಿದ್ರು. ಅದನ್ನು ಸರಿಯಾಗಿ ಮಾಡದೆ ಹೋದರೆ ಈಗ ಪಾಪ ಓದಿರತಕ್ಕಂಥ ಪರೀಕ್ಷೆ ಬರೆದಿದ್ದವು ಅವೆಲ್ಲ ಏನಾಗಬೇಕು ಅವ್ರ ಕತೆ. ಚಿನ್ನ ಬೆಳ್ಳಿ 1 ವರ್ಷ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ ಬೆನ್ನಲ್ಲೇ ಶೇಕಡ 6% ಇದ್ದಂತಹ ಆಮದು ಸುಂಕ ಈಗ ಶೇಕಡ 15% ಏರಿಕೆ ಆಗಿದೆ. ಇದರಿಂದಾಗಿ 22 ಕ್ಯಾರೆಟ್ ಚಿನ್ನ 1 ಗ್ರಾಂಗೆ 14,880 ರೂಪಾಯಿ ಆಗಿದ್ದು, 1 ಕೆಜಿ ಬೆಳ್ಳಿಯ ಬೆಲೆ 3 ಲಕ್ಷಕ್ಕೆ ಏರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಹೆಚ್ಚಾಗುವಂತಹ ಸಾಧ್ಯತೆ ಇದ್ದು, ಚಿನ್ನದ ಬೆಲೆ 1 ಗ್ರಾಂ 20,000ಕ್ಕೆ ಏರಿಕೆ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಆಲ್ರೆಡಿ 1 ವರ್ಷದಿಂದ ಕಮ್ಮಿನೇ ಇದೆ. ಸುಮಾರು ಈ ವರ್ಷದಿಂದ ಯಾವಾಗ ಯುದ್ಧ ಇಲ್ಲಿ ಉಕ್ರೇನ್ ಯುದ್ಧ ಶುರುವಾದಾಗಿಂದನೂ ರೇಟು ಅಪ್ ಡೌನ್ ಇದೆ. ಆಮೇಲೆ ಆಲ್ವೇಸ್ ಆನ್ ದ ಇನ್ಕ್ರೀಸ್. ಪ್ರತಿದಿನವೂ ಐತಿಹಾಸಿಕ ಬೆಲೆ ಅಂದರೆ ಇವತ್ತೊಂದು ಐತಿಹಾಸಿಕ ಬೆಲೆ ಅಂದರೆ ನಾಳೆ ಬರೋ ಬೆಲೆ ಅದು ಐತಿಹಾಸಿಕನೇ. ಒಂದೊಂದು ಆಲ್ ಟೈಮ್ ಹೈ ಅಂತ ಹೋಗ್ತಾಯಿತ್ತು ಮಾರ್ಕೆಟು. ಆಮೇಲೆ ಇವಾಗ ಪ್ರಧಾನಮಂತ್ರಿಯವರು ಹೇಳಿರೋದು, ಅವರೊಂದು ಎಮೋಷ್ನಲ್ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಏನು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕಾಪಾಡೋದಕ್ಕೆ. ಯಾಕೆಂದರೆ ಇವಾಗ ಚಿನ್ನನ ಸ್ವಲ್ಪ ಹೋಲ್ಡ್ ಮಾಡಿ, ಅವರು ಹೇಳ್ತಾ ಇರೋದು ಸಂಪೂರ್ಣ ನಿಲ್ಲಿಸಿ ಅಂತ ಹೇಳಿಲ್ಲ, ಬ್ಯಾನ್ ಅಂತ ಹೇಳಿಲ್ಲ. ಅವರು ಪೋಸ್ಟ್ಪೋನ್ ಮಾಡಿ 1 ವರ್ಷಕ್ಕೆ, ಈ ಯುದ್ಧದ ಮುಗಿಯೋ ತನಕನೂ ಒಂದು ಈ ಪೀರಿಯಡ್ ಆಫ್ ಅನ್ಸರ್ಟಿನಿಟಿ ನೋಡಿಕೊಂಡು ಅದನ್ನು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಅದು ನೆಸೆಸಿಟಿ ಇದ್ದರೆ ತಗೊಳ್ಬೇಕಾಗುತ್ತೆ, ಅನ್ನೆಸರಿ ತಗೊಳ್ಳೋದು ಸ್ವಲ್ಪ ಟೈಮ್ ನಿಲ್ಲಿಸ್ಬೇಕು ಅನಿಸುತ್ತೆ. ಅವ್ರು ಹೇಳ್ದಂಗೆ ಸಮಸ್ಯೆ ಆಗ್ತಿದೆ, ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಇವಾಗ ನಡೀತಾ ಇರೋದು ಆಗಲೇಬೇಕು, ನಾವು ಅದಕ್ಕೆ ಹೊಂದ್ಕೊಂಡು ಹೋಗಲೇಬೇಕು. ಅನ್ನೆಸರಿ ಸುಮ್ಮನೆ ತಗೊಳ್ಳೋದು ತಪ್ಪು, ನಿಲ್ಲಿಸ್ಬೇಕು ಅನಿಸುತ್ತೆ. ಮದುವೆಗೆ ನೆಸೆಸಿಟಿ ಇದ್ದರೆ ತಗೋಬೇಕು. ಇವಾಗ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಂದ ತಗೋತಾರಲ್ಲ, ಅವರು ಸ್ವಲ್ಪ ವೆಯ್ಟ್ ಮಾಡ್ಬೋದು ಅನಿಸುತ್ತೆ ಎಲ್ಲ ಕ್ಲಿಯರ್ ಆಗೋ ತನಕ. ಆ್ಯಕ್ಚುಲಿ ಗೋಲ್ಡ್ ಬಂದು ಮ್ಯಾಕ್ಸಿಮಮ್ ಇಂಪೋರ್ಟ್ ಅಲ್ವಾ ನಮ್ಮ ದೇಶದಲ್ಲಿ. ಸೊ ಬಿಕಾಸ್ ಆಫ್ ದಟ್ ಮೋಸ್ಟ್ಲಿ ಪ್ರೈಮ್ ಮಿನಿಸ್ಟರ್ ಆ ಥರ ಹೇಳಿರ್ಬೋದು. ಆ್ಯಕ್ಚುಲಿ ಏನು ನೆಸೆಸಿಟಿ ಇದೆ, ಇವಾಗ ತಾಲಿ ತಗೊಳ್ಳೋದಿರೋ ಮದುವೆ ಆಗಲ್ಲ. ಸೊ ಬೇಸಿಕ್ ರಿಂಗ್ ಇರ್ಬೋದು, ಬಳೆ ಇರೋದು, ಅದಷ್ಟು ಮದುವೆ ಹೆಣ್ಣಿಗೆ ಬೇಕೇ ಬೇಕು, ಅಥವಾ ಮದುವೆ ಗಂಡಿಗೆ ಏನು ಬೇಸಿಕ್ ಇದೆ ಅದು ಬೇಕೇ ಬೇಕು, ಅದಷ್ಟು ತಗೋಬೇಕಾಗುತ್ತೆ. ಬಟ್ ಏನು ಅಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇರೋದನ್ನ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. 15% ಆಗಿರೋದ್ರಿಂದ 1 ಗ್ರಾಮಿಗೆ 1,250 ರೂಪಾಯಿ ಗೋಲ್ಡ್ ರೇಟಲ್ಲಿ, ಸಿಲ್ವರಲ್ಲಿ 30 ರೂಪಾಯಿ 1 ಗ್ರಾಮಿಗೆ, ಎರಡೂ ಕೂಡ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಇದು ಗ್ರಾಹಕರ ಮೇಲೆ ಹೊಡೆತ ಆಗುತ್ತೆ. ಈ ಆಭರಣ ಚಿನ್ನ ಖರೀದಿ ಮಾಡೋರು ಯಾರು? ಬಡವರು, ಮಧ್ಯಮ ವರ್ಗದವರು, ಅಪ್ಪರ್ ಮಿಡಿಲ್ ಕ್ಲಾಸ್ ಇಂಥವ್ರು ಖರೀದಿ ಮಾಡ್ತಾರೆ. ಅವರು ಎಲ್ಲಿಂದ ಖರೀದಿ ಮಾಡೋಕ್ಕೆ ಸಾಧ್ಯ? ತುಂಬ ಕಷ್ಟ ಆಗ್ತದೆ. ಎರಡನೇದಾಗಿ ನಮ್ಮ ಉದ್ಯಮದ ಮೇಲೆ ಕೂಡ ಇದು ಹೊಡೆತ ಬೀಳುತ್ತೆ. ಇನ್ನು ಚಿನ್ನದ ದರ ಏರಿಕೆ ಬೆನ್ನಲ್ಲೇ ಇನ್ನೊಂದು ಶಾಕ್ ಎದುರಾಗಿದೆ. ಶೀಘ್ರವೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಲಿದೆ ಅಂತ
RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಮುನ್ಸೂಚನೆಯನ್ನು ನೀಡಿದ್ದಾರೆ. ಗಲ್ಫ್ ಯುದ್ಧದ ಎಫೆಕ್ಟ್ನಿಂದ ಬೆಲೆ ಏರಿಕೆ ಸಾಧ್ಯತೆ ಇದೆ. ಕಚ್ಚಾ ತೈಲದ ಬೆಲೆಯೂ ಈಗಾಗಲೇ ಏರಿಕೆಯಾಗಿದೆ. ಹೀಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲೂ ಬೆಲೆ ಏರಿಕೆ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಪ್ರಧಾನಿ ಮೋದಿಯವರು ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡುವಂತೆ ಕರೆ ಕೊಟ್ಟಿರುವ ಬೆನ್ನಲ್ಲೇ ಇದೀಗ ತೈಲ ಸಂಸ್ಕರಣಾ ಘಟಕಗಳಲ್ಲಿ ಸ್ಟಾಕ್ ಕಡಿಮೆಯಾಗ್ತಾ ಬಂದಿದೆ. ಹೊಸಕೋಟೆ ದೇವನಗೋಂದಿ ಪೆಟ್ರೋಲ್ ಸಂಸ್ಕರಣಾ ಘಟಕದಲ್ಲಿ ದಿನನಿತ್ಯದಷ್ಟು ಸ್ಟಾಕ್ ನೀಡುತ್ತಿಲ್ಲ ಅಂತ ಚಾಲಕರು ಹೇಳ್ತಿದ್ದಾರೆ. ಯಾವ ಬಂಕ್ನಲ್ಲಿ ಸ್ಟಾಕ್ ಖಾಲಿಯಾಗಿದೆಯೋ ಅದನ್ನು ನೋಡಿಕೊಂಡು ನಮಗೆ ಲೋಡ್ ಕೊಡ್ತಿದ್ದಾರೆ. ಎಲ್ಲರೂ ನಿಯಮಿತವಾಗಿ ಪೆಟ್ರೋಲ್ ಡೀಸೆಲ್ ಬಳಸಿ ಅಂತ ಡ್ರೈವರ್ಸ್ ಹೇಳ್ತಿದ್ದಾರೆ. ಫ್ಯೂಲ್ ತುಂಬಾ ಕಷ್ಟ ಆಗ್ತಾ ಇದೆ, ಸಪ್ಲೈ ಆಗ್ತಾ ಇಲ್ಲ. ಯುದ್ಧ ಕಾರಣದಿಂದ ಸಪ್ಲೈ ಆಗ್ತಾ ಇಲ್ಲ. ಆದ್ರಿಂದ ಜನಗಳು ಮಿತವಾಗಿ ಬಳಸೋದೇ ಒಳ್ಳೇದು. ನಮ್ಮ HPCL ಅಲ್ಲಿ ಸುಮಾರು ಅಂದ್ರೆ 150 160 ಲೋಡ್ ಹೋಗ್ತಾ ಇತ್ತು. ಈಗ 220 ಲೋಡ್ ಹೋಗ್ತಾ ಇತ್ತು. ಈಗ 120 140 ಲೋಡ್ ಒಳಗಡೆ ಬಂದಿದೆ, 150 ಲೋಡ್ ಒಳಗಡೆ ಬಂದಿದೆ. ಅದನ್ನ ಸುಮಾರು ಅಂದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ರೂರಲ್ ನಲ್ಲಿ ಸುಮಾರು ಒಂದು 10 ಔಟ್ಲೆಟ್ ಡೆಡ್ ಸ್ಟಾಕ್ ಆಗಿದೆ. ಪ್ಲಸ್ ನೋ ಸ್ಟಾಕ್ ಹಾಕೊಂಡು ಬೋರ್ಡ್ ಹಾಕೊಂಡಿದ್ದಾರೆ. ಸಪ್ಲೈ ಆಗ್ತಾ ಇಲ್ಲ. ನೀವು 2 ಲೋಡ್ ದುಡ್ಡು ಹಾಕಿದ್ರೆ ಒಂದೇ ಲೋಡ್ ಕೊಡ್ತಾ ಇದ್ದಾರೆ. 1 ಲೋಡ್ ಹಾಕಿದ್ರೆ ಇವತ್ತು ಕೊಡೋದು ನಾಳೆ ಕೊಡ್ತಾ ಇದ್ದಾರೆ. ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ. ದಯವಿಟ್ಟು ಜನರು ಮಿತವಾಗಿ ಬಳಸಿದ್ರೆ ತುಂಬಾ ಒಳ್ಳೇದು. ಪ್ರಧಾನಿ ಮೋದಿಯವರು ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡುವಂತೆ ಕರೆ ಕೊಟ್ಟಿದ್ದು, ಇದರ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಕಾರು ಬಿಟ್ಟು ಬಸ್, ಆಟೋ ಬಳಸಿದ್ದಾರೆ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕ ಸಾರಿಗೆಗಳನ್ನು ಬಳಸುವಂತೆ ಮನವಿಯನ್ನು ಮಾಡಿಕೊಂಡ್ರು. ಯಾವ ರೀತಿ ಆರ್ಥಿಕತೆಗೆ ಹೊಡೆತ ಬಾರದ ರೀತಿಯಲ್ಲಿ ನಾವು ಸ್ಪಂದನೆ ಮಾಡಬಹುದು ಎನ್ನುವ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಕರೆಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ದೇಶದ ಜನತೆ ಮಾಡುವಂಥ ಸಂದರ್ಭದಲ್ಲಿ ಮಂಗಳೂರಿನಿಂದ ನಾವು ಜಿಲ್ಲಾ ಕಚೇರಿಯಿಂದ ಮಂಗಳೂರು ಕಡೆ ಬಂದು ಮಂಗಳೂರು KSRTC ಬಸ್ ನಿಲ್ದಾಣದ ಮುಖಾಂತರ ನಮ್ಮ ಸರ್ಕಾರಿ ಬಸ್ಸಲ್ಲಿ ಇವತ್ತು ಪುತ್ತೂರಿಗೆ ನಾವು ಈಗಾಗಲೇ ಬಂದಿದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಹಿಜಾಬ್ ಧರಿಸೋಕೆ ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಅಲ್ಪಸಂಖ್ಯಾತರನ್ನ ಓಲೈಸೋಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರೋದು ತಪ್ಪು. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇರುವಾಗಲೇ ಸರ್ಕಾರ ನಿರ್ಧಾರ ಪ್ರಕಟಿಸಿದ್ದು ಸರಿಯಲ್ಲ ಅಂತ ಬಿಜೆಪಿ ನಾಯಕರು ಹೇಳಿದರು. ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಭರತ್ ಶೆಟ್ಟಿ, ಮಹೇಶ್ ತೆಂಗಿನಕಾಯಿ, ಸುನಿಲ್ ಕುಮಾರ್, CT ರವಿ ಸೇರಿದಂತೆ ಹಲವು ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡಿದ್ದಕ್ಕೆ ಶ್ರೀರಾಮ ಸೇನೆ ಕಿಡಿಕಾರಿದೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ, DKಶಿ ಹಾಗೂ ಮಧು ಬಂಗಾರಪ್ಪ ಫೋಟೋಗೆ ಹಿಜಾಬ್ ತೊಡಿಸಿ ಫೋಟೋ ಸರ್ಕಾರದ ಆದೇಶ ಪ್ರತಿಹರಿದು ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದು, ಹಿಜಾಬ್ ವಿಚಾರ ಕೋರ್ಟ್ನಲ್ಲಿದೆ. ಹೀಗಿರುವಾಗ ಸರ್ಕಾರ ತರಾತುರಿಯಲ್ಲಿ ಆದೇಶ ಮಾಡಿದೆ. ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಅನುಮತಿ ನೀಡಿದ್ದಕ್ಕೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯಿಸಿದ್ದಾರೆ. ಹಿಜಾಬ್ಗೆ ಅವಕಾಶ ನೀಡಿ ಸಮಾಜ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗೊಂದಲ ಉಂಟಾಗಿದೆ. ರಾಜ್ಯ ಸರ್ಕಾರ ಕೋರ್ಟ್ ಆದೇಶ ಮೀರಿ ವರ್ತಿಸಿದೆ ಅಂತ ಸಂಸದರು ಕಿಡಿಕಾರಿದ್ರು. ರಾಜ್ಯದ ಹೈಕೋರ್ಟಿನ ಆದೇಶವನ್ನು ವಿರೋಧಿಸಿ ಒಂದೆರಡು ಜನ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟು ಕರ್ನಾಟಕದ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿರಲಿಲ್ಲ ಮತ್ತು ಅಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪುಗಳು ಕೂಡ ಏನು ಹೊರಬಂದಿಲ್ಲ. ಹಾಗಾಗಿ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಆದೇಶವನ್ನು ಕೊಟ್ಟಿತ್ತೆ ಅದು ಇವತ್ತು ಅನುಷ್ಠಾನದಲ್ಲಿದೆ. ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶದ ಅನುಷ್ಠಾನ ಇದ್ದು ಸುಪ್ರೀಂ ಕೋರ್ಟಿನ ತಡೆಯಾಜ್ಞೆ ಇಲ್ಲದಿರುವಂಥ ಪ್ರಕರಣದಲ್ಲಿ ಒಂದು ಇಲಾಖೆ ಸುತ್ತೋಲೆ ಹೊಡಿಸ್ತದೆ ಅಂತ ಹೇಳಿದರೆ ನನ್ನ ದೃಷ್ಟಿಯಲ್ಲಿ ಇದು ಯಾವ ಘಟನೆಗಳು ಕೂಡ ಇಲ್ಲಿವರೆಗೆ ಇಂಥದ್ದು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಬಳಕೆಗೆ ಅವಕಾಶ ನೀಡಿರೋ ವಿಚಾರವನ್ನ ಹಿಜಾಬ್ ಪರ ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ. ಉಡುಪಿಯಲ್ಲಿ ಹಿಜಾಬ್ ಹೋರಾಟಗಾರ ಹುಸೇನ್ ಕೋಡಿ ಬೆಂಗ್ರೆ ಮಾತನಾಡಿದ್ದು, ಮೂಲಭೂತ ಹಕ್ಕುಗಳನ್ನು ವಂಚಿಸುವ ಯಾವುದೇ ಆದೇಶವನ್ನು ಯಾವ ಸರ್ಕಾರವೂ ಮಾಡಬಾರದು. ಹಿಂದಿನ ಬಿಜೆಪಿ ಸರ್ಕಾರ ಹಿಜಾಬ್ ವಿಚಾರವಾಗಿ ಕೆಟ್ಟ ನಿಲುವನ್ನು ತೆಗೆದುಕೊಂಡಿತ್ತು. ಈಗಿನ ಸರ್ಕಾರ ನೀಡಿರೋ ನಿರ್ಧಾರ ಸ್ವಾಗತಾರ್ಹ ಅಂತಂದ್ರು. ಇದೇ ವಿಚಾರವಾಗಿ ಬಿಡದಿಯಲ್ಲಿ ಶಾಸಕ HC ಬಾಲಕೃಷ್ಣ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮನಸ್ಥಿತಿ ಸರಿಯಿಲ್ಲದವರು ಪ್ರತಿಭಟಿಸುತ್ತಿದ್ದಾರೆ. ಕೆಲವರು ಪ್ರತಿಭಟನೆ ಮಾಡಲೇಬೇಕು ಅಂತ ಮಾಡ್ತಿದ್ದಾರೆ. ಅದನ್ನು ಸಮಾಜ ಅರ್ಥ ಮಾಡಿಕೊಳ್ಳಲಿದೆ ಅಂತಂದ್ರು. ಮನಸ್ಥಿತಿ ಸರಿ ಇಲ್ಲದೆ ಇರ್ತಕ್ಕಂಥವ್ರು ಪ್ರತಿಭಟನೆ ಮಾಡ್ತಾರೆ. ನಮ್ಮ ಸರ್ಕಾರ ಕೇವಲ ಒಂದು ಸಮುದಾಯಕ್ಕೆ ಮಾಡಿ ಅಂತ ಹೇಳಿದೆ. ಎಲ್ಲ ಸಮುದಾಯದ ಆಚಾರ ವಿಚಾರಗಳಿಗೂ ಕೂಡ ಗೌರವ ಕೊಡಬೇಕು ಅಂತ ಹೇಳಿದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ.
ಹಿಜಾಬ್ ಬಳಕೆಗೆ ಅವಕಾಶ ನೀಡಿರೋ ಸರ್ಕಾರದ ಕ್ರಮವನ್ನ ಶಾಸಕ ತನ್ವೀರ್ ಸೇಠ್ ಸ್ವಾಗತ ಮಾಡಿದ್ದಾರೆ. ನಾನು ಯಾವ ಧಾರ್ಮಿಕ ಸಂಕೇತಗಳ ಬಗ್ಗೆ ಮಾತನಾಡೋದಿಲ್ಲ. ಮಕ್ಕಳು ಸ್ವತಂತ್ರವಾಗಿ ನೆಮ್ಮದಿಯಾಗಿ ಓದಬೇಕು. ಯಾರೋ ಎಲ್ಲೋ ಕೂತು ಒಂದು ಕಿಡಿ ಹಚ್ಚಿದ್ರೆ ಅದು ಮಕ್ಕಳ ಕಲಿಕೆ ಮೇಲೆ ಪರಿಣಾಮ ಬೀರುತ್ತೆ. ಅದು ಆಗಬಾರ್ದು ಅಂತ ಮೈಸೂರಲ್ಲಿ ತನ್ವೀರ್ ಸೇಠ್ ಹೇಳಿದ್ದಾರೆ. ಮಾಡಿದ್ದಾರೆ, ಸ್ವಾಗತಿಸ್ತೀರಿ. ಎಲ್ಲ ಮಕ್ಕಳಿಗೆ ಓದುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿನಾಕಾರಣ ಎಲ್ಲದಕ್ಕೂ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡೋದು ಬೇಡ. ಸುಮ್ಗಿಲ್ ಕೂತ್ಕೊಂಡು ನೀಟ್ ಪರೀಕ್ಷೆ ಬರೆಯೋಕ್ಕೆ ಹೋದಂಥ ಮಕ್ಕಳಿಗೆ ಜನವರ ತೆಗೆದ್ರು, ಇದಾಯಿತು. ಇದೆಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ? ಓದುವಂಥ ಮಕ್ಕಳಿಗೆ ಮಾನಸಿಕವಾದಂತಹ ಹಿಂಸೆ ಕೊಡುವಂಥದ್ದು ಇದು ಬಹುಶಃ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಇದು ಎಲ್ಲೋ ಒಂದು ಕಡೆಗೆ ಮಿತಿ ಮೀರಿ ಹೋದಂತಹ ಸಂದರ್ಭದಲ್ಲಿ ವ್ಯವಸ್ಥೆ ಅದಕ್ಕೆ ಶಂಸಲ್ಲ ಅನ್ನೋ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ದಾರೆ. ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನು ನಾವು ಮಾಡಿರೋದು. ಯಾವುದೇ ಒಂದೇ ಧರ್ಮಕ್ಕೆ ಮಾಡಿಲ್ಲ. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕ್ಕೊಳ್ತಾರ, ತಿಲಕ್ ಹಾಕ್ಕೊಳ್ತಾರ, ಸಂದಲ್ ಹಾಕ್ಕೊಳ್ತಾರ, ಬೂದಿ ಹಾಕ್ಕೊಳ್ತಾರ? ಸುಮ್ಮನೆ ಇದು ಅವರು ಮೋದಿಯವರ ಕಾರ್ಯವೈಖರ್ಯವನ್ನು ಮುಚ್ಚಿಡೋಕ್ಕೆ ಇವತ್ತು ಸುಮ್ಮನೆ ಇದು ಇಶ್ಯೂ ಮಾಡ್ತಾ ಇದ್ದಾರೆ. ಆರ್ಡರ್ ಓದಿದಾರ ಅವರು. ಹಿಜಾಬ್ ಧರಿಸಲು ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವ ನಂಬಿಕೆ ಚಾಲ್ತಿಯಲ್ಲಿದೆ ಅದಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ. ಕೇಸರಿ ಶಾಲು ಹಾಕಿಕೊಂಡು ಶಾಲೆಗೆ ಬರುವ ಹಾಗಿಲ್ಲ. ಜನಿವಾರ, ರುದ್ರಾಕ್ಷಿ, ಶಿವದಾರ, ಹಿಜಾಬ್ ಎಲ್ಲವನ್ನೂ ಹಾಕಿಕೊಂಡು ಬರಬಹುದು ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಶಿವಾನಂದ ಪಾಟೀಲ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಾಲಾ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಮತ್ತು ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತು ಹಿಜಾಬ್ ಹಾಕಬಹುದು. ಇವು ಪ್ರಾಕ್ಟೀಸ್ನಲ್ಲಿರೋ ಅಂಥದ್ದು ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವುದೇ ಪ್ರಾಕ್ಟೀಸ್ನಲ್ಲಿದೆ, ನಂಬಿಕೆಗಳಿದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ ಸಾಲಿಲ್ಲ. ಹಿಜಾಬ್ಗೆ ಅವಕಾಶ ನೀಡಿರೋ ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 3 ವರ್ಷದಿಂದ ಕಾಂಗ್ರೆಸ್ನವರು ಏನು ಮಾಡ್ತಿದ್ರು? ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. 16ಕ್ಕೆ ಮುಸ್ಲಿಂ ಸಮಾವೇಶ ಕೂಡ ನಿರ್ಧಾರ ಮಾಡಲಾಗಿದೆ. ಆದ್ದರಿಂದ ಹೆದರಿ ಈಗ ಹಿಜಾಬ್ಗೆ ಅನುಮತಿ ಕೊಟ್ಟಿದ್ದಾರೆ. ಒಂದು ವರ್ಗವನ್ನು ಸಮಾಧಾನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ ಇರೋವಾಗಲೇ ಸರ್ಕಾರ ನಿರ್ಧಾರ ಮಾಡಿದ್ದು ಹೇಗೋ ಗೊತ್ತಿಲ್ಲ ಅಂತಂದ್ರು. ಹಿಜಾಬ್ ಬಗ್ಗೆ ಅಷ್ಟೇ ಅಲ್ಲ, ನಾನು ಎಲ್ಲ ಒಂದು ಧರ್ಮಗಳಿಗೂ ಗೌರವ ಕೊಡ್ತಕ್ಕಂಥವ್ರು. ಹಿಜಾಬ್ನ ವಿಷಯ ಒಂದೇ ಅಲ್ಲ, ಇವತ್ತು ಅದು ಯಾವುದೋ ಮೊನ್ನೆ ಎಕ್ಸಾಮ್ ಓದಂಥ ಒಬ್ಬ ವ್ಯಕ್ತಿಗೆ ಜನವರ ತೆಗೆಸಿದ್ರು ಅಂತ ಹೇಳಿ ಒಂದು ರಾಜಕೀಯ ಮಾಡಿಸಿ ಈಗ ಅದನ್ನೇ ಮುಂದಿಟ್ಕೊಂಡು ಇವತ್ತು ಎಲ್ಲ ರೀತಿಯಲ್ಲಿ ಏನೋ ನೆನ್ನೆ ಒಂದು ಹೊಸದಾಗಿ ನೋಟಿಫಿಕೇಷನ್ ಹೊರಡಿಸೋರೆ. ಬಹುಶಃ ಹೈಕೋರ್ಟು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದ್ದಲ್ಲ, ಆ ತೀರ್ಪಿನ ವೆಕೇಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗಿನ್ನೂ, ತಿಳ್ಕೋಬೇಕಾದ್ರ ಬಗ್ಗೆ. ಅದನ್ನು ವೆಕೇಟ್ ಮಾಡಿಸ್ದೆ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ನೆನ್ನೆ ಘೋಷಣೆ ಮಾಡಿದ್ರು ನನಗೆ ಅದೇ ಆಶ್ಚರ್ಯ. ಇಷ್ಟು ದಿವಸ ಏನು ಮಾಡ್ತಾಯಿದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ.ಕೆ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿ, ಡಿಕೆಶಿಯವರ ಧಮಕಿ ನಮ್ಮ ಹತ್ರ ನಡೆಯಲ್ಲ. ಯಾರ ಕಾಲದಲ್ಲಿ ಯಾರ್ಯಾರ ಕಾಲು ಕಟ್ಟುತ್ತೀರಿ ಅನ್ನೋದು ಗೊತ್ತಿದೆ. ಇವರು ಹೇಳಿದ್ದಕ್ಕೆ ಡಿಸಿ ಸೈನ್ ಹಾಕ್ತಾರೆ. ನಮ್ಮ ನಂಬರ್ನಿಂದ ಫೋನ್ ಹೋದರೆ ಡಿಸಿ ಫೋನೇ ತೆಗಿಯಲ್ಲ. ಸಿಎಂ ಅವರೇ ಚೇರ್ ಸಿಕ್ಕಿದ್ರೆ ಸಾಕು ಅಂತ ಇವನ ಮಾತು ಕಟ್ಟಿಕೊಂಡು ರಿಯಲ್ ಎಸ್ಟೇಟ್ ದಲ್ಲಾಳಿ ಆಗಬೇಡಿ. ಹೋಗಬೇಕಾದ್ರೆ ಸಿದ್ದರಾಮಯ್ಯ ಗೌರವಯುತವಾಗಿ ಹೆಸರು ತೆಗೆದುಕೊಂಡು ಹೋಗಿ. ಕ್ಯಾಬಿನೆಟ್ ಎನ್ನುವುದು ಹೆಸರಿಗೆ ಮಾತ್ರ ಎಂಬಂತಾಗಿದೆ. ಕ್ಯಾಬಿನೆಟ್ನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಡೆವಲಪ್ಮೆಂಟ್ ಮಾಡ್ತಾ ಇರೋದು ಪ್ರಾಫಿಟ್ ಮಾಡೋಕ್ಕೆ ಮಾಡ್ತಾ ಇದ್ದೀರೋ, ಏನಕ್ಕೆ ಮಾಡ್ತಾ ಇದ್ದೀರಿ? ರಿಟೇಲ್ ಬಿಸ್ನೆಸ್ ಇದು ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಏನು ಬಿಸ್ನೆಸ್ ಇದು? ಯಾವ ಕಂಪ್ನಿಗಳಿಗೆ ಕೊಡ್ತೀರಿ ಇದು? ಇಲ್ಲಿ ಹೇಳ್ತಾರೆ ಸೈಟು ಎಷ್ಟು ಮಾಡ್ತೀವಿ, ಆಮೇಲಿಂದ ಕಮರ್ಷಿಯಲ್ ಸೈಟ್ ಎಷ್ಟು ಮಾಡ್ತೀವಿ, ಎಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಇದು ಇವರ ಪ್ರಾಜೆಕ್ಟ್. ಇದು ಧಮಕಿ ಹಾಕ್ತಾರೆ. ಕುಮಾರಸ್ವಾಮಿಗೂ ಲಾಟ್ರಿ ಹೊಡಿತದಂತೆ. ನಾವು ಆ ಥರ ಲಾಟ್ರಿ ಹೊಡ್ಕೊಳ್ಳೋದಾಗಿದ್ದು ಭಾಳ ಹೊಡಿಸ್ಬೋದಾಗಿತ್ತು. ಇವ್ರ ಥರ ಲಾಟ್ರಿ ಹೊಡೆಯೋದಕ್ಕೆ ರೆಡಿ ಮಾಡಿದರೆ.
ದೇಶದಲ್ಲಿ 3ನೇ ಹಂತದಲ್ಲಿ ವಿಶೇಷ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಕೇಂದ್ರ ಚುನಾವಣಾ ಆಯೋಗದಿಂದ ಆದೇಶ ಪ್ರಕಟಿಸಿದೆ. ಜೂನ್ 30ರಿಂದ ಕರ್ನಾಟಕದಲ್ಲಿ ಎಸ್ಐಆರ್ ಶುರುವಾಗಲಿದೆ. 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಶುರುವಾಗಲಿದೆ. ಇದರ ಪ್ರಕಾರ ಅಕ್ರಮವಾಗಿ ನೆಲೆಸಿದವರ, ಸತ್ತವರು ಮತ್ತು 2 ಬಾರಿ ಹೆಸರಿದ್ದವರ ಹೆಸರನ್ನ ಮತಪಟ್ಟಿಯಿಂದ ತೆಗೆದುಹಾಕಲಾಗುವುದು. ಕಾಂಗ್ರೆಸ್ ವಿರೋಧದ ಮಧ್ಯೆಯೂ ಕೂಡ ಮುಂದಿನ ಎಲೆಕ್ಷನ್ಗಳಿಗೆ ಆಯೋಗವು ಭರ್ಜರಿ ತಯಾರಿ ನಡೆಸಿದೆ. ಕೇರಳ ಸಿಎಂ ಆಗಿ ವಿಡಿ ಸತೀಶನ್ ಆಯ್ಕೆ ಮಾಡಿ ಹೈಕಮಾಂಡ್ ಆದೇಶ ಹೊರಡಿಸಿದೆ. ದೆಹಲಿಯಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ದೀಪಾದಾಸ್ ಮುನ್ಷಿ ಸತೀಶನ್ ಹೆಸರನ್ನ ಘೋಷಿಸಿದ್ರು. ಇನ್ನು ಸಿಎಂ ರೇಸ್ನಲ್ಲಿದ್ದ ಕೆಸಿ ವೇಣುಗೋಪಾಲ್, ರಮೇಶ್ ಚೆನ್ನತ್ತಲಗೆ ಟಕ್ಕರ್ ಕೊಟ್ಟು ಕೊನೆಗೂ ವಿಡಿ ಸತೀಶನ್ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಅಳೆದು ತೂಗಿ ಸಿಎಂ ಆಗಿ ಸತೀಶ್ರನ್ನ ಆಯ್ಕೆ ಮಾಡಲಾಗಿದೆ. ವೇಣುಗೋಪಾಲ್ಗೆ ಸಿಎಂ ಹುದ್ದೆ ತಪ್ಪೋಕೆ 4 ಕಾರಣ ಇದೆ ಎನ್ನಲಾಗಿದೆ. ಸತೀಶನ್ ಪರವಾಗಿ ಮುಸ್ಲಿಂ ಲೀಗ್ ಒಲವಿದೆ. ಇನ್ನು ಕೆಸಿವಿ ನೇಮಕ ಮಾಡಿದ್ರೆ ಬಣ ರಾಜಕೀಯ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ವಯನಾಡು ಕ್ಷೇತ್ರದಲ್ಲಿ ಮತ ಕಳೆದುಕೊಳ್ಳೋ ಭೀತಿಯಿಂದಲೇ ಸತೀಶನ್ಗೆ ಸಿಎಂ ಹುದ್ದೆ ನೀಡಲಾಗಿದೆ ಎನ್ನಲಾಗ್ತಿದೆ. ಇನ್ನು ಸತೀಶನ್ ಹೆಸರು ಘೋಷಣೆಯಾದ ಬಳಿಕ ಮಾತನಾಡಿದ ಕೆಸಿವಿ, ಹೈಕಮಾಂಡ್ ನಮ್ಮ ಜೊತೆಗೆ ಚರ್ಚಿಸಿಯೇ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ನನ್ನ ಜೊತೆ ಚರ್ಚೆ ನಡೆಸಿದ್ರು. ಇನ್ನು ನನ್ನ ಪರವಾಗಿದ್ದ ಎಲ್ಲ ಶಾಸಕ ಕಾರ್ಯಕರ್ತರಿಗೆ ಧನ್ಯವಾದ ಅಂತಂದ್ರು. ನಾನು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮುಂದುವರಿಸ್ತೀನಿ ಅಂತ ವೇಣುಗೋಪಾಲ್ ಹೇಳಿದ್ದಾರೆ. ಇನ್ನು ಸಿಎಂ ಆಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ಸತೀಶನ್, ಎಲ್ಲರ ಅಭಿಪ್ರಾಯ ಪಡೆದು ನನ್ನನ್ನು ಆಯ್ಕೆ ಮಾಡಲಾಗಿದೆ. ನನ್ನನ್ನು ಸಿಎಂ ಆಗಿ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ. ನನಗೆ ದೊಡ್ಡ ಹೊಣೆಗಾರಿಕೆಯನ್ನು ನೀಡಲಾಗಿದೆ. ನಮ್ಮ ಮುಂದೆ ಅನೇಕ ಸವಾಲುಗಳಿವೆ. ನಾವೇ ಅನೇಕ ಸಮಸ್ಯೆಗಳನ್ನು ಕೇರಳದ ಜನತೆ ಮುಂದಿಟ್ಟಿದ್ವಿ. ಸಮಸ್ಯೆಗಳನ್ನು ಬಗೆಹರಿಸಲು ಜನರು ನಮಗೆ ಸಹಕರಿಸಬೇಕು. ಅಭಿವೃದ್ಧಿಗೆ ವಿಪಕ್ಷಗಳು ಸಹಕಾರ ಕೊಡಬೇಕು. ನನ್ನೊಬ್ಬನಿಂದ ಏನೂ ಆಗಲ್ಲ. ಎಲ್ಲರೂ ಒಂದಾಗಿ ಕೆಲಸ ಮಾಡೋಣ. ಎಲ್ಲರಿಗೂ ಧನ್ಯವಾದ ಅಂತ ಸತೀಶನ್ ಹೇಳಿದರು. ವಾಹನಗಳ ಬಳಕೆ, ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಕ್ಲಾಸ್ಗಳ ಬಗ್ಗೆ ಪ್ರಧಾನಿ ಮೋದಿ ಹೇಳಿಕೆ ಬಗ್ಗೆ ಕರ್ನಾಟಕದ ರಾಜ್ಯ ಟ್ರಾವೆಲ್ಸ್ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ನಿಂದ ಸಾಕಷ್ಟು ಲಾಸ್ ಆಗಿತ್ತು. ನಂತರ ಪಹಲ್ಗಾಮ್ ಅಟ್ಯಾಕ್, ಪಾಕ್ ಯುದ್ಧದ ಭೀತಿ ಅಂತ ಆವಾಗಲೂ ಕಮ್ಮಿ ಆಗಿತ್ತು. ಏರ್ಪೋರ್ಟ್ಗಳಿಗೆ ಸಾಕಷ್ಟು ಕಾರುಗಳು ಓಡಾಟ ಮಾಡುತ್ತವೆ. ಈಗೀಗ ಶುರು ಅನ್ನೋಷ್ಟರಲ್ಲಿ ಮೋದಿ ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳಿಗೆ ಸಾಕಷ್ಟು ವಾಹನಗಳನ್ನು ಅಟ್ಯಾಚ್ ಮಾಡಿದ್ದೀವಿ. ನಮಗೆ ನಷ್ಟವಾಗುತ್ತೆ ಅಂತ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಬಾಗಲಕೋಟೆ, ದಾವಣಗೆರೆಯಲ್ಲಿ ಗೆಲುವು ಸಾಧಿಸಿದ ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸಭೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯುಟಿ ಖಾದರ್ ಪ್ರಮಾಣ ವಚನವನ್ನು ಬೋಧಿಸಿದರು. ಭಗವಂತನ ಹೆಸರಲ್ಲಿ ಉಮೇಶ್ ಮೇಟಿ ಪ್ರಮಾಣ ವಚನ ಸ್ವೀಕರಿಸಿದರೆ, ಕಲ್ಲೇಶ್ವರದ ದೇವರು ಹಾಗೂ ಶಾಮನೂರು ಶಿವಶಂಕರಪ್ಪರ ಹೆಸರಲ್ಲಿ ಸಮರ್ಥ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಮತ್ತೆ ಶಾಸಕರಾದ ಬೆನ್ನಲ್ಲೇ ರಾಜೇಗೌಡ ದೇವರಿಗೆ ಹರಕೆ ತೀರಿಸಿದ್ದಾರೆ. ಹಾಸನದ ಪುರದಮ್ಮ ದೇವಾಲಯಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ಹರಕೆ ತೀರಿಸಿದ್ದಾರೆ. ಶಾಸಕರಾಗಿ ಮುಂದುವರಿಯುವಂತೆ ಪುರದಮ್ಮ ದೇವರಿಗೆ ಶಾಸಕ ಹರಕೆಯನ್ನು ಹೊತ್ತುಕೊಂಡಿದ್ರು. ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಮರುಮತ ಎಣಿಕೆ ಫಲಿತಾಂಶಕ್ಕೆ ತಡೆ ಹಿನ್ನೆಲೆಯಲ್ಲಿ ದೇಗುಲಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹರಕೆಯನ್ನು ತೀರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇಂದು ಮೈಸೂರು ಪ್ರವಾಸ ಕೈಗೊಂಡಿದ್ದಾರೆ. ಹಲವು ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಮಾನಂದವಾಡಿ ರಸ್ತೆಯ ಎನ್ಐಇ ಕಾಲೇಜು ಬಳಿ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿ ವೀಕ್ಷಣೆ ನಡೆಸಿದರು. ಇಂಜಿನಿಯರ್ ಜೊತೆಗೆ ಕಾಮಗಾರಿ ಬಗ್ಗೆ ಸಿಎಂ ಮಾತುಕತೆಯನ್ನು ನಡೆಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಕೊಪ್ಪಳದಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅಶೋಕ ವೃತ್ತದಲ್ಲಿ ನೆರೆದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಇತ್ತ ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಮುಂಭಾಗದಲ್ಲಿ ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ದರ್ಶನ್ ಹೆಗಡೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಪದೇ ಪದೇ ಸೋರಿಕೆಯಾಗ್ತಾ ಇದೆ. ನೈತಿಕ ಹೊಣೆ ಹೊತ್ತು ಎನ್ಟಿಎ ಅಧ್ಯಕ್ಷ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಇತ್ತ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲೂ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಪ್ರತಿಭಟನೆಯನ್ನು ನಡೆಸಿದೆ. ನಗರದ ದೇಸಾಯಿ ವೃತ್ತದ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದರು. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 7 ವರ್ಷ ಶಿಕ್ಷೆ ವಿಧಿಸಿರುವುದನ್ನು ಪ್ರಶ್ನೆ ಮಾಡಿ ಜಾಮೀನು ಮಂಜೂರು ಮಾಡುವಂತೆ ಕೋರಿ ಅಪರಾಧಿ ಚನ್ನಕೇಶವ ಟೆಂಗರೀಕರ್ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಿಚಾರಣೆ ಮಾಡಿತು. ಸದ್ಯ ವಿಚಾರಣೆಯನ್ನು ಹೈಕೋರ್ಟ್ ಮೇ 26ಕ್ಕೆ ಮುಂದೂಡಿತು. ದಾವಣಗೆರೆ ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ ವಿಚಾರಣೆ ಸಂಬಂಧ ವಿಚಾರಣೆ ಎದುರಿಸಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿದ ಅವರು, ಕಾನೂನು ಗೌರವಿಸುತ್ತೇನೆ, ಕಾನೂನು ಪಾಲಿಸುತ್ತೇನೆ ಅಂತ ಹೇಳಿದ್ದಾರೆ. ಬಳಿಕ ವಚನಾನಂದ ಸ್ವಾಮೀಜಿ ಹರಿಹರ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಯಿತು. ನಾಳೆ ಸ್ವಾಮೀಜಿಗಳಿಗೆ ಮನೋವೈದ್ಯರಿಂದ ವೈದ್ಯಕೀಯ ತಪಾಸಣೆ ನಡೆಯಲಿದೆ. ಜಾಗದ ವಿಚಾರಕ್ಕೆ ಗಲಾಟೆಯಾಗಿ 15 ಜನರ ಗುಂಪು 5 ಮೇಲೆ ಹಲ್ಲೆ ಮಾಡಿರೋ ಘಟನೆ ಬಾಗಲಕೋಟೆಯ ಮುಧೋಳದಲ್ಲಿ ನಡೆದಿದೆ. ಸುಮಾರು 6 ಗುಂಟೆ ಜಾಗದ ವಿಷಯಕ್ಕೆ ಕಟ್ಟಿಗೆ ರಾಡ್ನಿಂದ ದಾಳಿ ನಡೆಸಿದ್ದಾರೆ.
ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಮೇಲ್ಮನವಿ ಸಲ್ಲಿಸಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ವಿಳಂಬ ಅಂತ ಸುಪ್ರೀಂ ಮೊರೆ ಹೋಗಿದ್ದು, ನಾಳೆ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಬೆಂಗಳೂರಿನ ಇಂದಿರಾನಗರ ಠಾಣೆ ವ್ಯಾಪ್ತಿಯ ಅಯ್ಯನರೆಡ್ಡಿ ಪಾಳ್ಯದಲ್ಲಿರುವಂತಹ ಮುನೀಶ್ವರ ದೇಗುಲದಲ್ಲಿ ಕಳ್ಳತನ ಆಗಿದೆ. ಸಿಂಗಲ್ ಆಗಿ ದೇಗುಲಕ್ಕೆ ನುಗ್ಗಿದ ಕಳ್ಳ ತ್ರಿಶೂಲದಿಂದ ಹುಂಡಿ ಹೊಡೆದು ಹಣ ದೋಚಿ ಎಸ್ಕೇಪ್ ಆಗಿದ್ದಾನೆ. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಭಾರತೀಯ ರಾಷ್ಟ್ರೀಯ ಕಾರ್ಮಿಕ ಕಾಂಗ್ರೆಸ್ ದೇಶದ ಪ್ರಮುಖ ಕಾರ್ಮಿಕ ಸಂಘಟನೆಗಳಲ್ಲಿ ಒಂದಾಗಿದೆ. ಈ ವೇದಿಕೆ ಮೂಲಕ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಹೌಶೀಲಾ ಪ್ರಸಾದ್ ಶರ್ಮಾ ಜಿ ಅವರು ಕಳೆದ 27 ವರ್ಷಗಳಿಂದ ಕಾರ್ಮಿಕ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾರ್ಮಿಕ ಕಾಂಗ್ರೆಸ್ ಕರ್ನಾಟಕದ ಪ್ರತಿಯೊಬ್ಬ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ನೌಕರರು, ಗುತ್ತಿಗೆ ಕಾರ್ಮಿಕರು, ಕೈಗಾರಿಕಾ ಕಾರ್ಮಿಕರು, ಸಾರಿಗೆ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಅಗ್ನಿಶಾಮಕ ಸಿಬ್ಬಂದಿ, ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು ಮತ್ತು ಯುವ ಕಾರ್ಮಿಕರ ಪರವಾಗಿ ನಿರಂತರ ಹೋರಾಟ ನಡೆಸುವ ಸಂಕಲ್ಪವನ್ನು ಮಾಡಲು ಪಣ ತೊಟ್ಟಿದೆ. ಹೀಗಾಗಿ ಕಾರ್ಮಿಕರ ಏಳಿಗೆಗೆ ಕಾರ್ಯಕ್ರಮವನ್ನು ಇದೇ ಮೇ 31ರಂದು ಆಯೋಜನೆ ಮಾಡಲಾಗಿದೆ. ಹಾಗೆಯೇ ಇದಕ್ಕಾಗಿ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ದು, ಇದರ ಬಗ್ಗೆ INTUC ಅಧ್ಯಕ್ಷ ಪ್ರಸಾದ್ ಆರಾಧ್ಯ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಇದು ಮೇ ತಿಂಗಳಾದ್ರಿಂದ ಮೇ 31ನೇ ತಾರೀಕು ಮೇ 31 ಬೆಂಗಳೂರು ಪೂರ್ವ ಜಿಲ್ಲೆಯ KR ವಿಧಾನಸಭಾ ಕ್ಷೇತ್ರದ ಕಲ್ಕೆರೆ ವಾರ್ಡ್ನಲ್ಲಿ ಒಂದು ಬೆಂಗಳೂರು ಪೂರ್ವ ಜಿಲ್ಲೆಯ ಕಚೇರಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅವತ್ತು ನಾವು ಕಾರ್ಮಿಕರಿಗೆ ಸೇವಾರತ್ನ ಪ್ರಶಸ್ತಿಯನ್ನು ಅವತ್ತು ಕೊಡ್ತಾ ಇದ್ದೀವಿ. ಅದೇ ರೀತಿ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡ್ತಾ ಇದ್ದೀವಿ. ಈಗ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಇದು ಇಂಟೆಕ್ ಸಂಜೀವ ರೆಡ್ಡಿ ಅವರ ಇಂಟೆಕ್ ಏನಿದೆ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಇಂಟೆಕ್ ಫೆಡರೇಷನ್ ಡಾಕ್ಟರ್ ಹೌಶೀಲ್ ಪ್ರಸಾದ್ ಶರ್ಮಾ ಅವರ ನೇತೃತ್ವದಲ್ಲಿ ಇಡೀ ಭಾರತಾದ್ಯಂತ ಮಾಡ್ತಾ ಇದ್ದೀವಿ. ಏನು ಇಂಟೆಕ್ ಫೆಡರೇಷನ್ ಅಂತ ಇವತ್ತು 2026ರಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಇಂಟೆಕ್ ಫೆಡರೇಷನ್ ಕಾರ್ಮಿಕರಿಗೋಸ್ಕರ ಮಾಡ್ತಾ ಇರೋವಂಥ ಒಂದು ಸಂಘಟನೆ. ಇದು ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಇಂಟೆಕ್ ಫೆಡರೇಷನ್ನು ನಾವು ಮಾಡ್ತಾ ಇರೋದು. ಈ ಇಂಟೆಕ್ ಫೆಡರೇಷನಲ್ಲಿ ಮೇ ತಿಂಗಳು ಕಾರ್ಮಿಕರ ದಿನ ಆಗಿರೋದ್ರಿಂದ ಮೇ 31ನೇ ತಾರೀಕು ನಾವು ಕಾರ್ಮಿಕರ ಉತ್ಸವ ಅಂತ ಮಾಡ್ತಾ ಇದ್ದೀವಿ. KR ಕ್ಷೇತ್ರದಲ್ಲಿ ಕಲ್ಕೆರೆ ವಾರ್ಡಲ್ಲಿ ಭಾಳ ಅದ್ಧೂರಿಯಾದ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸುಮಾರು ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಆಗಿರ್ಬೋದು, ಆಮೇಲೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕಲ್ಪಿಸ್ಕೊಳ್ಳುವಂಥ ಉದ್ಯೋಗ ಮೇಳ ಆಗಿರ್ಬೋದು, ಆಮೇಲೆ ಕಾರ್ಮಿಕರಿಗೋಸ್ಕರ ಸೇವೆ ಮಾಡಿರುವಂಥ ಕರ್ನಾಟಕದಲ್ಲಿ ಭಾಳ ಜನ ಇದ್ದಾರೆ. ಅಂಥವ್ರನ್ನೆಲ್ಲ ಗುರುತಿಸಿ ಕಾರ್ಮಿಕರ ಸೇವಾರತ್ನ ಅಂತ ಪ್ರಶಸ್ತಿನೂ ಕೊಡ್ತಾ ಇದ್ದೀವಿ. ಹಾಗಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ವಿಶ್ವದ ಪ್ರಮುಖ ಆಭರಣ ಮಳಿಗೆಗಳಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದದ್ದು ಜೋ ಆಲುಕಾಸ್ ಪ್ರೈಡ್ 2026 ಕಾರ್ಯಕ್ರಮ ಕೊಚ್ಚಿಯ ಆಡ್ಲಾಕ್ಸ್ ಕನ್ವೆನ್ಷನ್ ಮತ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ಜಾಯ್ ಆಲುಕಾಸ್ ಮತ್ತು ಜಾಲಿ ಜಾಯ್ ಆಲುಕಾಸ್ ಉದ್ಘಾಟನೆ ಮಾಡಿದರು. ವಿವಿಧ ದೇಶಗಳ ಉದ್ಯಮಿಗಳು, ಪಾಲುದಾರರು ಮತ್ತು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಗತ್ತಿನ 200ಕ್ಕೂ ಹೆಚ್ಚು ಉದ್ಯಮಿಗಳು ತಮ್ಮ ವಿನ್ಯಾಸಗಳನ್ನು ಪ್ರದರ್ಶನ ಮಾಡಿದರು. ಹೊಸ ಕಲೆಕ್ಷನ್ಗಳು, ಹೊಸ ಅನ್ವೇಷಣೆಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಾಯ್ ಆಲುಕಾಸ್ ಮಾತನಾಡಿ, ನಂಬಿಕೆ, ವಿಶ್ವಾಸದ ಮೇಲೆ ಚಿನ್ನಾಭರಣ ಉದ್ಯಮ ನಿಂತಿದೆ. ಪಾರ್ಟ್ನರ್ಗಳು, ಗ್ರಾಹಕರ ನಡುವೆ ಚಿನ್ನಾಭರಣ ಅಂಗಡಿಗಳ ಮಾಲೀಕರು ಕೊಂಡಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಬಣ್ಣಿಸಿದರು.